ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡೋಣ ವಿತ್ ಅ ಬ್ಯೂಟಿಫುಲ್ ಡ್ರೆಸ್ ಫ್ರಮ್ ಮೀಶೋ ಆ್ಯಂಡ್ ದ ಪ್ರಾಡಕ್ಟ್ಸ್ ವಿಚ್ ಐ ಯೂಸ್ ಫಾರ್ ಮೈ ಮೇಕಪ್. ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ರೆಡಿ ಆಗ್ತಿದ್ದೆ. ಸೊ ಐ ಫೌಂಡ್ ದಿಸ್ ವೇದಾ ಹಾರ್ವೆಸ್ಟ್ ಅವ್ರದ್ದು ಬೀಟ್ರೂಟ್ ಪೌಡರ್. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ನಾನು ಮುಂಚೆನೂ ಯೂಸ್ ಮಾಡಿದ್ದೀನಿ, ಇವಾಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸೇಮ್ ಇದನ್ನು ಪ್ಲೇನ್ ವಾಟರ್ ಅಥವಾ ರೋಸ್ ವಾಟರ್ ಯೂಸ್ ಮಾಡಿ ಮುಖಕ್ಕೆ ಹಚ್ಕೋಬಹುದು. ನೋಡಿ, ಒಂದು ಒಳ್ಳೆ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಕೋಬೇಕು. ಇದನ್ನು ತುಟಿ ಮೇಲೂ ಸಹ ಉಜ್ಕೋಬಹುದು, ಕಣ್ಣು ರೆಪ್ಪೆ ಮೇಲೂ ಉಜ್ಕೋಬಹುದು. ಏನೂ ಪ್ರಾಬ್ಲಮ್ ಆಗಲ್ಲ ಕಣ್ಣಿಗೆ. ಯಾಕಂದರೆ ನಾನು ಪರ್ಸ್ನಲಾಗಿ ಯೂಸ್ ಮಾಡಿ ಟ್ರೈ ಮಾಡಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಇದನ್ನು ಕೈಗೆ, ಕಾಲಿಗೆ ಮತ್ತು ಏನಾದರೂ ಪಿಗ್ಮೆಂಟೇಷನ್ ಇದ್ದರೂ ಸಹ ಯೂಸ್ ಮಾಡ್ಬೋದು, ಬೇಗ ಹೋಗುತ್ತೆ. ಇದನ್ನು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕು, ಆಲ್ಮೋಸ್ಟ್ ಒಂದು 20-30 ನಿಮಿಷದವರೆಗೂ. ಅದಾದಮೇಲೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ, ಫೇಸ್ ವಾಶ್ ಆದಮೇಲೆ ಪ್ಯಾಕ್ ಡ್ರೈ ಮಾಡಬೇಕು. ಟವಲಲ್ಲಿ ರಫಾಗಿ ಉಜ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ, ಈ ಡ್ರೆಸ್ ಬಂದು ಮೀಶೋಯಿಂದ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಈ ಡ್ರೆಸ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವೆರಿ ಅಫೋರ್ಡೆಬಲ್ ಪ್ರೈಸ್ ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಕಲರ್ ಸಹ ಅವೈಲೇಬಲ್ ಇದೆ ಇದರಲ್ಲಿ. ಇನ್ನೊಂದು ಐ ಥಿಂಕ್ ಲೈಟ್ ಗ್ರೀನ್ ಕಲರ್ ಕೂಡ ಅವೈಲೇಬಲ್ ಇದೆ. ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ಈ ಕಲರ್ ತೊಗೊಂಡೆ. 3/4 ಸ್ಲೀವ್ಸ್ ಬರುತ್ತೆ. ವೆರಿ ಫ್ಲೂಯಿ ಫ್ಯಾಬ್ರಿಕ್. ನಾನೊಂದು ಸೈಜ್ ದೊಡ್ಡದು ತೊಗೊಂಬಿಟ್ಟೆ, ಸೊ ನನಗೆ ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು. ಸೊ ನಿಮ್ಮ ಸೈಜ್ ನೋಡಿ ತೊಗೊಳೋದು ಬೆಟರ್. ಸೊ ದಿಸ್ ಇಸ್ ದ ಡ್ರೆಸ್. ವೆರಿ ನೈಸ್, ವೆರಿ ಕ್ಯೂಟ್ ಡ್ರೆಸ್. ಸೊ ಇವಾಗ ರೆಡಿ ಆಗೋಣ. ಮಿನಿಮಲಿಸ್ಟ್ ಅವರ SPF 50 ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಒಂದು ಒಳ್ಳೆಯ ಅಮೌಂಟ್ ಸನ್ಸ್ಕ್ರೀನ್ ತೊಗೊಂಡು ಅಂಡರ್ ಐಸ್ ಮತ್ತು ಅಂಡರ್ ಲಿಪ್ಸ್, ನೆಕ್ ಎಲ್ಲ ಕೂಡ ಹಚ್ಕೊಬೇಕು ಈವನಾಗಿ. ಯಾವುದೇ ಸಹ ಪಾರ್ಟ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಟ್ಸ್ ದ ಬೇಸ್ ಅಂತಲೇ ಹೇಳ್ಬೋದು ನಮ್ಮ ಮೇಕಪ್ಗೆ. ಒಂದೊಳ್ಳೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಇಸ್ ವೆರಿ ವೆರಿ ಎಸೆನ್ಷಿಯಲ್. ನಮ್ಮ ಸ್ಕಿನ್ ಟೈಪ್ ನೋಡಿ ಅದರ ಪ್ರಕಾರ ಯೂಸ್ ಮಾಡೋದು ತುಂಬ ಅವಶ್ಯಕತೆ ಆಗಿರುತ್ತೆ. ಈ ಸನ್ಸ್ಕ್ರೀನ್ ಅಂತೂ ಯಾವುದೇ ವೈಟ್ ಕಾಸ್ಟ್ ಇರೋದಿಲ್ಲ, ಆಯಿಲಿನೆಸ್ ಅನ್ನೋದಿರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನು. ನೋಡಿ, ಮುಖ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ಸನ್ಸ್ಕ್ರೀನ್ ಸ್ವಲ್ಪ ಸೆಟ್ಲ್ ಆದಮೇಲೆ ಒಂದು 20-30 ಸೆಕೆಂಡ್ಸ್ ಆದಮೇಲೆ ನಾನು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಮಾಮಾ ಅರ್ತ್ ಅವ್ರದ್ದು. ಸೊ ಈ ಫೌಂಡೇಶನ್ ಇಟ್ಸ್ ಬೆಟರ್ ಟು ಪರ್ಚೇಸ್ ಫ್ರಮ್ ಸ್ಟೋರ್. ನಮ್ಮ ಶೇಡ್ ಚೆನ್ನಾಗಿ ಗೊತ್ತಾಗುತ್ತೆ. ಸ್ಟೋರ್ಗೆ ಹೋದರೆ ಪ್ರಾಕ್ಟಿಕಲಾಗಿ ಅಲ್ಲೇ ಇದ್ದು ಯೂಸ್ ಮಾಡ್ಕೋಬೋದು. ಸೊ ಈ ಫೌಂಡೇಶನ್ನ ನಾನು ಸನ್ಸ್ಕ್ರೀನ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನನ್ನ ಕೈಯಲ್ಲೇ ಮುಖದಲ್ಲಿ ಬ್ಲೆಂಡ್ ಮಾಡ್ತಾ ಇರೋದು. ನೀವು ಬೇಕಂದರೆ ಯು ಕ್ಯಾನ್ ಯೂಸ್ ಅ ಬ್ರಷ್, ಮೇಕಪ್ ಬ್ರಷ್ ಆರ್ ಎನಿಥಿಂಗ್ ಎಲ್ಸ್ ವಿಚ್ ಯು ಆರ್ ಕಂಫರ್ಟಬಲ್ ಇನ್. ನನಗೆ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಯೂಸಿಂಗ್ ಮೈ ಫಿಂಗರ್ಸ್ ಓವರ್ ಮೈ ಫೇಸ್. ಅದಕ್ಕೋಸ್ಕರ ನಾನು ಯಾವುದೇ ಬ್ರಷ್ ಆದಂತಹದ್ದು ನಾನು ಯೂಸ್ ಮಾಡಲ್ಲ. ಸೊ ಇದಾದಮೇಲೆ ನಾನು ಮೇಬ್ಲಿನ್ ಅವರದ್ದು ದ ನ್ಯೂಡ್ಸ್ ಅನ್ನೋ ಐ ಶ್ಯಾಡೋನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಇವಾಗ ಗೋಲ್ಡನ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಕಣ್ಣಿಗೆ, ಬಿಕಾಸ್ ಗೋಲ್ಡನ್ ಕಲರ್ ಎಲ್ಲ ಡ್ರೆಸ್ಗಳಿಗೂ ಈಸಿಯಾಗಿ ಮ್ಯಾಚ್ ಆಗುತ್ತೆ. ಇಲ್ಲೂ ಸಹ ಐ ಆಮ್ ಯೂಸಿಂಗ್ ಮೈ ಫಿಂಗರ್ ಟಿಪ್ಸ್ ಟು ಜಸ್ಟ್ ಬ್ಲೆಂಡ್. ನೋಡಿ, ನಿಮಗೆ ಡಬಲ್ ಶೇಡ್ ಬೇಕಿದ್ರೂ ಡಬಲ್ ಶೇಡ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಸಿಂಗಲ್ ಶೇಡ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಐ ಶ್ಯಾಡೋ ಹಾಕಿದ್ದಾದಮೇಲೆ ಯಾವತ್ತಿದ್ರೂ ನಾವು ಐಲೈನರ್ ಯೂಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಅದಷ್ಟು ಚೆನ್ನಾಗಿ ಕೂರಲ್ಲ. ಸೊ ಇವಾಗ ಐ ಆಮ್ ಜಸ್ಟ್ ಯೂಸಿಂಗ್ ಅ ಚೀಕ್ ಟಿಂಟ್. ಇದು ಸಹ ಫ್ರಮ್ ಮೇಬ್ಲಿನ್.
ಇವಾಗ ಐ ಆಮ್ ಯೂಸಿಂಗ್ ದ ಬ್ರಷ್. ನೋಡಿ ಹಿಂಗೆ ಅಪ್ವರ್ಡ್ ಮೋಷನಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈ ಥರ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮುಖ. ಒಂದು ಲಿಫ್ಟ್ ಕೊಡುತ್ತೆ ಚೀಕಲ್ಲಿ. ಸೊ ಇವಾಗ ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ಐಟೆಕ್ಸ್ ಡ್ಯಾಸ್ಲರ್ ಅವ್ರದ್ದು. ಸೊ ದಿಸ್ ಇಸ್ ನಾಟ್ ವಾಟರ್ ಪ್ರೂಫ್. ನೋಡಿ ನಿಮಗೆ ಈ ಥರ ಥಿಕ್ ಆಗಬೇಕಾ ಇಲ್ಲ ಸ್ವಲ್ಪ ಸ್ಲೈಟಾಗಿ ಥಿನ್ ಆಗಬೇಕಾ ನೋಡಿಕೊಂಡು ಯೂಸ್ ಮಾಡ್ಕೋಬಹುದು. ಎರಡೂ ಕಡೆ ಆದಷ್ಟು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೇಬ್ಲಿನ್ ಅವರ ಕಾಜಲ್ಲು. ದಿಸ್ ಇಸ್ ಆಲ್ಸೋ ಕ್ವೈಟ್ ಲಾಂಗ್ ಲಾಸ್ಟಿಂಗ್. ತುಂಬ ಅಂತೇನಿಲ್ಲ, ಅಟ್ಲೀಸ್ಟ್ ಒಂದು 5-6 hours ಆದರೂ ಈಸಿಯಾಗಿ ಸ್ಮಜ್ ಪ್ರೂಫ್ ಆಗ್ತಿರ ಇರುತ್ತೆ. ಸೊ ಇವಾಗ ಜಸ್ಟ್ ನಾನು ಐಬ್ರೋ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಐಬ್ರೋ ಮಾಡಿಸ್ಕೊಂಡಿಲ್ಲ ನಾನು, ತುಂಬ ದಿನ ಆಯಿತು ನಾನು ಐಬ್ರೋಸ್ ಮಾಡಿಸ್ಕೊಂಡು. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದಿ ಐಬ್ರೋ ಪೆನ್ಸಿಲ್. ಇದು ಡ್ಯಾಸ್ಲರ್ ಅವರದು. ಚೆನ್ನಾಗಿದೆ ಇದು ಐಬ್ರೋ ಪೆನ್ಸಿಲ್, ಸ್ಮಜ್ ಏನೂ ಆಗೋದಿಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ದಿಸ್ ಇಸ್ ಗುಡ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಇಟ್ಸ್ ವೆರಿ ಅಫೋರ್ಡಬಲ್ ಕೂಡ. ಸೊ ದಿಸ್ ಆಲ್ಮೋಸ್ಟ್ ಡನ್. ಇವಾಗ ನೆಕ್ಸ್ಟು ಲಿಪ್ಸ್ಟಿಕ್. ಇದು ಮ್ಯಾಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಡಾರ್ಕ್ ಶೇಡ್ ಅಂತಲೇ ಹೇಳ್ಬೋದು. ನಿಮಗೆ ಬೇಕಿದ್ರೆ ಸ್ವಲ್ಪ ಲೈಟ್ ಶೇಡ್ ಕೂಡ ಯೂಸ್ ಮಾಡ್ಕೋಬಹುದು, ಡಿಪೆಂಡಿಂಗ್ ಆನ್ ಯೋರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್. ಆ್ಯಕ್ಚುಲಿ ಲಿಪ್ ಲೈನರ್ ಹಾಕಿ ಲಿಪ್ಸ್ಟಿಕ್ ಹಾಕೋದು ಇಸ್ ಮಚ್ ಈಸಿಯರ್. ಸೊ ದಿಸ್ ಇಸ್ ಆಲ್ಮೋಸ್ಟ್ ಡನ್. ಇವಾಗ ಬಿಂದಿ ಆ್ಯಂಡ್ ಎಸ್, ದಿಸ್ ಇಸ್ ದ ಫೈನಲ್ ಲುಕ್. ಇವಾಗ ಹೇರ್. ನಾನು ಜಸ್ಟ್ ಒಂದು ನಾರ್ಮಲ್ ಪೋನಿ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿ ಮೈ ಹೇರ್ ಇಸ್ ವೆರಿ ಫ್ರಿಝಿ. ಏನೇ ಹೇರ್ ಸ್ಟೈಲ್ ಮಾಡೋದು ಸ್ವಲ್ಪ ಕಷ್ಟ ನನ್ನ ಕೂದಲಿಗೆ. ಸೊ ನಾರ್ಮಲ್ ಆಗಿ ಈ ಥರ ಮಾಡ್ಕೋತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ದಿಸ್ ಲುಕ್. ನನ್ನ ಡ್ರೆಸ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.